ಮಾಲ್ಗಳಲ್ಲಿ ರೈತರ ಮಕ್ಕಳಿಗೆ ಅಥವಾ ರೈತರಿಗೆ ಏನು ಬೆಲೆ ಇಲ್ಲ ಆಗ್ತಾ ಇದೆ. ದೊಲ್ಲಿ ಮತ್ತು ಅಂದ್ರೆ ಮಾಲ್ಗಳಲ್ಲಿ ಒಳಗೆ ಕಳ್ಕೊತಾ ಇಲ್ಲ. ಅಂದ್ರೆ ರೈತರ ಮಕ್ಕಳು ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ, ರೈತರಿಗೆ ಬೆಲೆ ಇಲ್ಲದ ಮಾಡ್ತಿದ್ದಾರೆ. ಮೆಟ್ರೋದಲ್ಲಿ ಹಿಂದಕ್ಕೆ ಹಿಂಗೆ ಆಗ್ತಿದ್ದು, ಅದಕ್ಕೆ ರೈತರಿಗೆ ಪರವಾಗಿರ್ತಕ್ಕಂಥ ಮಾಲ್ ಅಲ್ಲಿ ದೊಡ್ಡ ದೊಡ್ಡ ಏನು ಹೋಟೆಲ್ಗಳಲ್ಲಿ ಏನಲ್ಲಿ ರೈತರು ಕಂಡ್ರೆ ಒಳಗೆ ಕರ್ಕೊಂತ ಇಲ್ಲ. ಅದಕ್ಕೊಂದು ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ರೈತರಂದ್ರೆ ಸಾಕು ಕಡೆಗಣಿಸ್ತಾ ಇದ್ದಾರೆ. ಕಳೆದ ಬಾರಿ ಮೆಟ್ರೋದಲ್ಲಿ ಸಹ ಒಬ್ಬ ರೈತ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಮೆಟ್ರೋ ಅಧಿಕಾರಿಗಳು ಆತನ್ನು ತಡೆದ್ರು. ಈಗ ಅದು ಮಾಸ ಮುನ್ನವೇ ಈ ಒಂದು ಮಹಲ್ನಲ್ಲಿ ಕೂಡ ರೈತ ಹೋಗ್ತಿರುವಾಗ ರೈತನನ್ನು ತಡೆದಿದ್ದಾರೆ. ರೈತ ಬೆಳೆದಿರ್ತಕ್ಕಂಥ ಬೆಳೆಗಳು ತಿನ್ನಕ್ಕಾಗದೆ, ಆದ್ರೆ ಅವ್ರು ಇರ್ತಕ್ಕಂಥ ಮಾಲ್ಗಳು ಸಹ ರೈತ ಬೆಳೆದಿರ್ತಕ್ಕಂಥ ಮಾಲ್ಗಳು ಸಹ ಮಾಡ್ತಾರೆ. ಆದ್ರೆ ರೈತನನ್ನು ಸೇರ್ತಲ್ಲ. ಇದೇ ರೀತಿ ಮುಂದುವರೆದು ಹೋದ್ರೆ ಮುಂದೆ ದೊಡ್ಡ ಸಮಸ್ಯೆ ಆಗುತ್ತೆ. ಸರ್ಕಾರ ಇದ್ರ ಮಧ್ಯೆ ಪ್ರವೇಶಿಸಿ ಈ ರೈತರಿಗೆ ಆಗ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು. ಇಲ್ಲದಿದ್ರೆ ಎಲ್ಲಾ ಮಾಲ್ಗಳಿಗೆ ಹೇಳ್ಬೇಕು, ರೈತರು ಬೆಳೆತಕ್ಕಂಥ ಬೆಳೆಗಳು ಯಾವುದೇ ಮಾಲ್ನಲ್ಲಿ ಮಾರ್ತಕ್ಕಲ್ಲ, ರೈತರು ಬೆಳೆದ ಬಿಟ್ಟು ಬೇರೆ ಏನಿದ್ರು ಮಾಲ್ ಮಾರ್ಬೇಕು ಅಂತ ಹೇಳಿ ಸರ್ಕಾರವನ್ನು ಎಚ್ಚರಿಸಬೇಕು. ಬೆಂಗಳೂರಿನಂತ ನಗರಗಳಲ್ಲಿ ಪದೇ ಪದೇ ರೈತರಿಗೆ ಒಂದು ಅವಮಾನ ಆಗ್ತಾ ಇದೆ. ಈ ನಿನ್ನೆ ದಿನ ರೈತರು ಬಟ್ಟೆ ನೋಡಿ ಅವರು ಒಳಗ್ ಬಿಡದೆ ಅದನ್ನ ಅವಮಾನಿಸಿದ್ದಾರೆ. ಈ ಹಿಂದೆ ಇದೇ ರೀತಿ ಮೆಟ್ರೋದಲ್ಲಿ ಕೂಡ ಹತ್ತಿಸ್ಕೊಳ್ಳಾರ್ದೆ ರೈತರನ್ನ ಅವಮಾನಿಸಿದ್ರು. ಈ ತರದ ಘಟನೆಗಳು ಪದೇ ಪದೇ ನಡೀತಾ ಇರೋದ್ರಿಂದ ರೈತರಿಗೆ ಇದೊಂಥರ ಬಹಳ ಸಿಟ್ಟು ಬರ್ಸ್ತಕ್ಕಂಥ ಒಂದು ಸಂಗತಿನೇ. ಯಾಕಂದ್ರೆ ಒಬ್ಬ ಮನುಷ್ಯನನ್ನ ಆತನ ಬಟ್ಟೆ ಮೇಲೆ ಅಳತಿ ಮಾಡೋದು ಅದು ಒಂಥರ ಅಮಾನವೀಯ ದೃಷ್ಟಿ ಅಂತ. ಹಾಗಾಗಿ ಒಬ್ರು ಮಾಡೋದ್ರಿಂದ ಪದೇ ಪದೇ ಎಲ್ಲರೂ ಅದೇ ರೀತಿಯಾಗಿ ಬಿಹೇವ್ ಮಾಡೋದ್ರಿಂದ ರೈತರಿಗೆ ಒಂದು ಆತ್ಮಸ್ಥೈರ್ಯ ಕುಗ್ಗುತ್ತೆ. ಈಗ ಆಲ್ರೆಡಿ ನಾವು ಒಂದ್ ರೀತಿ ಒತ್ತಡದಲ್ಲಿ ಬದುಕ್ತಾ ಇದೀವಿ. ಒಂದ್ ಕಡೆ ಬೆಳೆ ಇಲ್ಲ, ಒಂದ್ ಕಡೆ ಮಳೆ ಸರಿ ಆಗಲ್ಲ. ಇಂಥ ಒಂದು ದುಸ್ಥಿತಿಯಲ್ಲೂ ಏನೋ ರೈತ ಒಂದು ಭರವಸೆ ಇಟ್ಕೊಂಡು ಇವತ್ತು ಬೆಳೆ ಬೆಳೆದು ಈ ಜೀವ ಸಂಕುಲಕ್ಕೆ ಅನ್ನವನ್ನ ನೀಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ದುಡ್ಡಿನ ಅಹಂನಿಂದ ಮಹಲ್ನಲ್ಲಿ ಅವರನ್ನು ಒಳಗ್ ಬಿಟ್ಕೊಳ್ಳದೆ ಅವಮಾನಿಸ್ತಾ ಇದ್ದಾನೆ ಅಂದ್ರೆ ಇದನ್ನ ಖಂಡಿಸ್ತಕ್ಕಂಥ ಸಂಗತಿ. ಹಾಗಾಗಿ ಇವತ್ತು ಒಬ್ಬ ರೈತನಿಗೆ ಈ ತರ ಅವಮಾನ ಆಗಿದೆ, ನಾಳೆ ಇನ್ನೊಬ್ಬನಿಗೆ ಆಗುತ್ತೆ. ಹಾಗಾಗಿ ಎಲ್ಲರೂ ರೈತರು ಒಗ್ಗಟ್ಟಾಗಿ ಇಂಥವುಗಳನ್ನ ಖಂಡಿಸಬೇಕು. ಸರ್ಕಾರ ಕೂಡ ಇಂಥ ಕೃತ್ಯಗಳ ನಡೆದಾಗ ಒಂದಿಷ್ಟು ಜಾಗೃತಿ ವಹಿಸಿ ಅವರಿಗೆ ಒಂದು ಸೂಕ್ತ ಕಾನೂನು ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ.